ಮೊನ್ನೆ ತಾನೇ ಹುಬ್ಬಳ್ಳಿ ಅಲ್ಲಲ್ಲ ಧಾರವಾಡದಲ್ಲಿ ಮೊನ್ನೆ ಎಂಬ ಒಂದು ಹುಡುಗಿಯನ್ನ ಹತ್ಯೆ ಮಾಡಿದ ವಿಚಾರ. ತಕ್ಷಣ ಸರ್ಕಾರ ಅವನನ್ನ ಬಂಧಿಸುವಂತ ಕೆಲಸ ಮಾಡಿದ. ಸಿಐಡಿ ಕೂಡ ಎಂಕ್ವೈರಿ ಕೊಟ್ಟಿದ್ದಾರೆ. ಇವತ್ತು ದೊಡ್ಡ ವಿಚಾರ ಆಯ್ತು. ಅದು ಬಿಜೆಪಿ ಅವರಿಗೆ ಒಂದು ಅಸ್ತ್ರ ಸಿಕ್ಕಿದಾಗಿ ಇವತ್ತು ದೊಡ್ಡ ವಿಷಯ ಮಾಡಿ ಎಲ್ಲರ ಬಾಯಲ್ಲಿ ಅದನ್ನು ಹತ್ಯೆ ಖಂಡಿಸುವಂತ ಕೆಲಸ ಮಾಡಿದ್ದಾರೆ. ನಿಜವಾಗಿ ಆ ಹುಡುಗಿಯ ತಂದೆ ಮತ್ತು ತಾಯಿ ಕುಟುಂಬ ಕಾಂಗ್ರೆಸ್ನವರು. ಅದು ಬಿಡಿ, ಆ ಪಕ್ಕದಲ್ಲಿ ಇನ್ನೊಂದು ಹತ್ಯೆ ಆಗಿತ್ತು, 4 ಜನರ ಹತ್ಯೆ ಮಾಡಿದಂಥದ್ದು. ಅದು ಬಿಜೆಪಿಯ ನಾಯಕನ ಕುಟುಂಬದಲ್ಲಿ ಹತ್ಯೆ ಆಗಿದೆ. ಆದರೆ ಆ ಭಾಗಕ್ಕೆ ಒಂದೇ ಒಂದು ಬಿಜೆಪಿಯವರ ವಿಚಾರಣೆ ಯಾಕಂತ ಎತ್ತಲಿಲ್ಲ ಅಂತ ಹೇಳಿದ್ರೆ, ಆ ಕೊಲೆಗಾರ ಯಾರು, ಯಾವ ಧರ್ಮದವ, ಅದಕ್ಕೆ ಸೀಮಿತವಾಗಿ ಮಾತಾಡ್ತಾ ಇದ್ದಾರೆ. ಇವತ್ತು ನೇಜಾರ್ನಲ್ಲಿ ಒಂದು ಹತ್ಯೆ ಆಯಿತು, ಒಂದು ಕುಟುಂಬವನ್ನು ಹತ್ಯೆ ಮಾಡಿದ್ರು, ಪ್ರವೀಣ್ ಚೌಗಲೆ ಅಂತ ಹೇಳಿ. ಒಂದೇ ಒಂದು ನಾಯಕ ಭೇಟಿ ಕೊಟ್ಟಿಲ್ಲ, ಬಿಜೆಪಿಯ MP ಆಗಲಿ ಬಿಜೆಪಿ ನಾಯಕರಲ್ಲಿ ಒಂದು ಕನ್ನಡ ವ್ಯಕ್ತಪಡಿಸುವಂತ ಒಂದೇ ಒಂದು ಮಾತು ಅವರ ಬಾಯಲ್ಲಿ ಬರಲಿಲ್ಲ. ಯಾಕಂತ ಹೇಳಿದ್ರೆ ಹತ್ಯೆ ಮಾಡಿದ ಒಬ್ಬ ಮುಸಲ್ಮಾನ ಅಲ್ಲ. ಬೇಡ, 12 ವರ್ಷದ ಹಿಂದೆ ಸೌಜನ್ಯ ಕೊಲೆ ಪ್ರಕರಣ ಈಗ ಜೀವಂತ ಇದೆ ಹೋರಾಟ. ಯಾವತ್ತಾದ್ರೂ ಸೌಜನ್ಯನ ಹತ್ಯೆ ಬಗ್ಗೆ, ಅತ್ಯಾಚಾರ ಮಾಡಿ ಹತ್ಯೆ ಬಗ್ಗೆ ಈ ಬಿಜೆಪಿ ನಾಯಕರು ಚಕ್ಕರ್ ಎತ್ತಿದಾರ, ಹೋರಾಟ ಮಾಡಿದಾರ? ಇಷ್ಟು ದೊಡ್ಡ ಹೋರಾಟ ಆಗ್ತಿದೆಯಲ್ಲ, ಹೋರಾಟ ಮಾಡಿದಾರ? ಇದೇ ಬಿಜೆಪಿ ಅಭ್ಯರ್ಥಿ ಅದು ವಿರುದ್ಧವಾಗಿ ಮಾತಾಡಿದ್ದಾರೆ. ಸೌಜನ್ಯ ಹೋರಾಟದ ವಿರುದ್ಧವಾಗಿ ಮಾತಾಡಿದ್ದಾರೆ. ಮೊನ್ನೆ ಸಂಜಯ್ ಮಠಂದವರು ಹೇಳಿದ್ರು, ಅವರವರ ಮನೆಯವರನ್ನೇ ಕಾಪಾಡೋದು ಒಂಥರ ಈ ಹತ್ಯೆಯನ್ನು ರಾಜಕೀಯಕ್ಕೆ ಬಳಸಬೇಕೆ ನೋಡಿದ್ರು. ಮೊನ್ನೆ ಯಾರೋ ಮಾಜಿ ಶಾಸಕರು ಪುತ್ತೂರಿನಲ್ಲಿ ಹತ್ಯೆ ಆಗಿತ್ತಲ್ಲ, ಶಕುಂತಲ ಎಂಬ ಒಂದು ಮಹಿಳೆಯ ನೇರಳೆ ಗಟ್ಟಿಯಲ್ಲಿ ಹತ್ಯೆ ಮಾಡಿದ್ರು. ಚಕ್ಕಾರ ಎತ್ತಲಿಲ್ಲ, ಮನೆ ಕೂಡ ಭೇಟಿ ಕೊಡ್ಲಿಲ್ಲ. ಆ ಪೊಲೀಸ್ ಸ್ಟೇಷನ್ ಪಕ್ಕ ಒಬ್ಬ ಆ ಪಾಗಲ್ ಪ್ರೇಮಿಯಾಗಿ ಗೌರಿ ಎಂಬ ಹುಡುಗಿಯನ್ನು ಹತ್ಯೆ ಮಾಡಿದ್ರು. ಶಾಸಕರಾಗಿದ್ದಂತ ಸಂಜಯ್ ಮಠದವರ ಒಂದು ಬಾಯಲ್ಲಿ ಒಂದು ಬರಲಿಲ್ಲ. ಆಯ್ತು, ಅಶೋಕ್ ಇವರಿಗೆ ಈಗ ನಾಲಾಗಿದೆ, ಆಗ ನಾಲಾಗೆ ಇರ್ಲಿಲ್ವಾ? ಸೈನೈಡ್ ಮೋಹನ್ 10 ಅದು ಹಿಂದೂ ಮಹಿಳೆಯರನ್ನ ಕೊಂದದವ, ಒಂದು ಚಕಾರ ಎತ್ತಿದಾರ. ಈಗ ಕೊಲೆ ಅಂದ್ರೆ ಕೊಲೆ. ಈಗ ನೇಹನ್ನು ಕೊಲೆ ಮಾಡಿದಕ್ಕೆ ನಾವೇನು ಎಲ್ಲ ಮುಸಲ್ಮಾನ ಸಮಾಜ ಅಲ್ಲ, ಅಂಜುಮನ್ ಇಸ್ಲಾಂ ಅಂತ ಒಂದು ದೊಡ್ಡ ಸಂಘಟನೆ ಇದೆ, ಪವರ್ಫುಲ್, ಈ ರಾಜ್ಯದಲ್ಲಿ ದೊಡ್ಡ ಪವರ್ಫುಲ್ ಸಂಘಟನೆ. ಅವರು ಇದ್ರ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ, ಮೆರವಣಿಗೆ ಮಾಡಿ ಪ್ರತಿಭಟನೆ ಮಾಡಿದ್ದಾರೆ. ಇಡೀ ಮುಸಲ್ಮಾನರು ಎಲ್ಲರೂ ಇದನ್ನು ಖಂಡಿಸಿದ್ದಾರೆ. ನಾವು ಕೂಡ ಖಂಡಿಸ್ತೇವೆ. ನಾವು ನೇಮ ಒಂದು ಹುಡುಗಿಯಾಗಿ ನೋಡ್ತೇವೆ, ಧರ್ಮ ನೋಡಿ ಅಲ್ಲ ಮಾತಾಡೋದು. ಇವ್ರು ಯೋಗ್ಯತೆ ಉಂಟ್ರಿ. ಸೌಜನ್ಯ ಬಗ್ಗೆ ಮಾತಾಡ್ಲಿ ಮೊದಲು, ಮತ್ತೆ ನ್ಯಾಯನ ಬಗ್ಗೆ ಮಾತಾಡ್ಲಿ. ನಾಳೆಯಿಂದ ಸೌಜನ್ಯ ಪಾರಾಗಿದೆ ಅಂತ ಹೇಳಿ ಇವರು ಸೌಜನ್ಯನ ಹತ್ಯೆಯ ಯಾರು ಅಪರಾಧಿಗಳಿದ್ದಾರೆ ಅವರಿಗೆ ಗಲ್ಲು ಶಿಕ್ಷೆ ಆಗ್ಬೇಕು. ಹೆಚ್ಚು ದೊಡ್ಡ ಪ್ರಭಾವಿಗಳಾಗಿದ್ದರು, ಅವರಿಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಈ ಬಿಜೆಪಿ ನಾಯಕರು ಒಂದು ಘೋಷಣೆ ಮಾಡ್ಲಿ, ನಾವು ಒಪ್ಕೊಳ್ತೇನೆ ಅವರನ್ನ. ಇವರಿಗೆ ಧೈರ್ಯ ಬೇಕು. ಇವರಿಗೆ ಬೇಕಾದ ಯಾವುದು ರಾಜಕಾರಣ ಮಾಡೋದು, ಆ ಒಂದು ಹತ್ಯೆಯಾದ ಕುಟುಂಬದ ನೋವಿನ ಬಗ್ಗೆ ಭಾಗಿಯಾಗುವಂತ ಯಾವುದೇ ಕಾಲೇಜಿಲ್ಲ ಇವರಿಗೆ ಯೋಗ್ಯತೆ ಉಂಟ್ರಿ. ಇಲ್ಲ, ಪುತ್ತೂರಲ್ಲಿ ಆದಂತದನ್ನ ಖಂಡನೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಧರ್ಮಸ್ಥಳದಲ್ಲಿ ಯಾವುದು ಪದ್ಮಲತಾ ಮತ್ತು ವೇದವಲ್ಲಿ ಎಂಬ ಇದು 7 ಹುಡುಗಿಯರ ಹೆಂಗಸರ ಹತ್ಯೆ ಆಯ್ತು, ಕಾವ್ಯನ ಹತ್ಯೆ ಆಯ್ತು, ಅಕ್ಷರ ಕೊಲೆ ಆಯ್ತು, ಭಾರತೀಯ ಸಿದ್ದಗಟ್ಟೆಯಲ್ಲಿ ಭಾರತಿ ಎಂಬ ಒಂದು ಹುಡುಗಿಯ ಕೊಲೆ ಆಯ್ತು. ಯಾವತ್ತಾದ್ರೂ ಮಾತಾಡಿದಾರ? ಜನರಿಗೇನು ಅರ್ಥವಿಲ್ವಾ? ಯಾರಾದ್ರೂ ಕೊಲೆಗಾರ ಮುಸಲ್ಮಾನ ಆದ್ರೆ ಮಾತ್ರ ಇವರಿಗೆ ಜೀವ ಬರೋದು. ಇಡೀ ದೇಶ, ಈ ರಾಜ್ಯಾದ್ಯಂತ ಆ ಮೂಲೆಯಿಂದ ಈ ಮೂಲೆ ಆ ಕೂಗುಮಾರಿಗಳೆಲ್ಲ, ಆ ಕೂಗೋಡನ್ನು ನೋಡಿದ್ರಲ್ಲ ನೀವು, ಆ ಕೂಗುಮಾರಿಗಳು, ಕೆಲವು ಕೂಗುಮಾರಿಗಳನ್ನ ಮನೆಗೆ ಕಳಿಸಿದ್ದಾರೆ. ಈಗ ಇದು ನ್ಯಾಯ ಅಂತ ಹೇಳುವಂಥದ್ದು. ಸರ್ಕಾರ ಸುಮ್ಮನೆ ಕೂತಿದ, ತಕ್ಷಣ ಬಂಧನ ಮಾಡಿದೆ. ನೋಡ್ರಿ, ಒಂದು ಕೊಲೆ ಅಂದ್ರೆ ಕೊಲೆ. ಒಂದು ಸೌಜನ್ಯಕ್ಕಾದರೂ ಒಂದು ಮನೆಗೆ ಭೇಟಿ ಕೊಡುವಂಥದ್ದು. ದಾರುಣವಾಗಿ ಹತ್ಯೆ ಮಾಡಿದ್ರು ಅಲ್ಲಿ ಮೇಜರ್ನಲ್ಲಿ 4 ಸಣ್ಣ ಮಗುವನ್ನು ಕೂಡ. ಆದ್ರೆ ರಾಕ್ಷಸಿ ಪ್ರವೃತ್ತಿಯ ಬಗ್ಗೆ ಮಾನವೀಯತೆ ಎಂಬುದು ಇವರ ಆ ಬಿಜೆಪಿಯವರ ರಕ್ತದಲ್ಲಿ ಇಲ್ಲ. ಅವರ ಮಾನವೀಯತೆ ಅನ್ನಬಹುದು ಏನು, ನಾವು ನೇಹ ಕೊಲೆಯನ್ನು ನಾವೇನು ಸಂಭ್ರಮ ಪಡ್ತಿದ್ದೋ, ಇಡೀ ಎಂಟೈರ್ ನಮ್ಮ ಇಡೀ ರಾಜ್ಯದ ಎಲ್ಲ ಮುಸಲ್ಮಾನರು ಖಂಡಿಸ್ತಾ ಇದ್ದಾರೆ. ಅದನ್ನು ಕಾಂಗ್ರೆಸ್ ಕೂಡ ಖಂಡಿಸಿದೆ. ಇದು ಸರಿ ಅಂತ ಹೇಳುವಂಥದ್ದು. ಮಠಂದೂರವರಿಗೆ ಯೋಗ್ಯತೆ ಉಂಟಾ ಅಂತ ಅನ್ಕೊಳ್ಳೋಣ. ನಾನು ಇಡೀ ರಾಜ್ಯದ ಬಗ್ಗೆ ಮಾತಾಡ್ತಿಲ್ಲ. ಮಠಂದೂರವರಿಗೆ ಯೋಗ್ಯತೆ ಉಂಟಾ? ತನ್ನ ಕ್ಷೇತ್ರದಲ್ಲಿ 2 ಹತ್ಯೆ ಆದಾಗ ಮಾತಾಡಿದವರು ಯಾರೋ ಪರಿಯವರಿಗೆ ಹುಬ್ಬಳ್ಳಿಯಲ್ಲಿ ಅಂತ ಗೊತ್ತಿಲ್ಲ ಅವರಿಗೆ.
ಇದು ಸರಿಯಾಗಿ ನೀವು ಯೋಚನೆ ಮಾಡಿ, ಇದು ಜನರಿಗೆ ಅರ್ಥ ಆಗಿದೆ. ಈಗ ಇವತ್ತು ಮತ ಗೆಲ್ಲಿಗೆ ಹೋಗುವಂತವರಿಗೆ ನೈತಿಕತೆ ಇಲ್ಲ. ಕಾಂಗ್ರೆಸ್ ಅವರು ಇವತ್ತು ಎದ್ದು ಒಬ್ಬಿಸಿ ಮತ ಗೆಲ್ಲುವಂತ ವಿಚಾರ ಆಗ್ತಾ ಇದೆ ಕಾಂಗ್ರೆಸ್ ಅವರಿಂದ, ಇವರಿಂದ ಆಗ್ತಾ ಇಲ್ಲ. ಎಲ್ಲಿವರೆಗಿನ ಮೋದಿ ಹಿಡಿದು ಕೆಳಗಿನವರಿಗೆ ಇದೆ ಚಾಲಿ. ಮೋದಿ ಒಂದು ಮಾತಿನಲ್ಲಿ ಮೊದಲು ಗೌರವ ಇತ್ತು, ಆ ಸ್ಥಾನಕ್ಕೆ ಪ್ರಧಾನಮಂತ್ರಿ ಮೋದಿ ಅಂತ ಗೌರವ ಇತ್ತು. ಅವರು ಕೆಳಗಿನ ತಳಮಟ್ಟದಲ್ಲಿ ಎಲ್ಲ ಕೆಲವು ಪುಂಡಾಕರು ಮಾತಾಡ್ತಾರಲ್ಲ, ಆ ತರದ ಒಂದು ಒಬ್ಬ ಸಂವಿಧಾನ ಪ್ರಮಾಣ ವಚನ ಮಾಡಿ ಪ್ರಧಾನಮಂತ್ರಿ ಆದವ ಆ ಮಾತು ಹೇಳುವಂಥದ್ದ, ಇದು ಧರ್ಮದ ಬಗ್ಗೆ ಟೀಕೆ ಮಾಡುವಂಥದ್ದು. ಇವತ್ತು ಗೃಹಲಕ್ಷ್ಮಿ ಕೊಡುವಂತ ಮುಸಲ್ಮಾನರಿಗೆ ಮಾತ್ರ ಸಿಗ್ತಾ ಉಂಟಾ 2,000 ರೂಪಾಯಿ? ವಿದ್ಯುತ್ ವಿದ್ಯುತ್ ಇವಾಗ ಉಪಯೋಗ ಮಾಡುವಂತ ಖಾಲಿ ಮುಸಲ್ಮಾನರಿಗೆ ಮಾತ್ರ 0 ಬಿಲ್ ಬರುವಂತದ್ದ. ಇವತ್ತು ಬಸ್ ಪ್ರಯಾಣ ಮಾಡೋದು ಮುಸಲ್ಮಾನರಿಗಿಂತ ಜಾಸ್ತಿ ಇವತ್ತು ಅನ್ಯ ಧರ್ಮೀಯರು, ಹಿಂದೂ ನಮ್ಮ ಸಹೋದರಿಯರು ಇವತ್ತು ಬಸ್ ಪ್ರಯಾಣ ಉಚಿತವಾಗಿ ಮಾಡ್ತಾ ಇದ್ದಾರೆ. ಅಕ್ಕಿ ಕೊಡುವಂಥದ್ದು ಖಾಲಿ ಮುಸಲ್ಮಾನರಿಗೆ ಮಾತ್ರವಾ? ಇವ್ರು ನಾಚಿಕೆ ಆಗುದಿಲ್ವಾ? ಏನು ಎಲ್ಲ ಜನರೆಲ್ಲ ಮೂರ್ಖಂತ ತಿಳ್ಕೊಂಡಿದ್ದಾರೆ ಇವರು. ಇವತ್ತು ಏನಾಗಿದೆ, ಇವರಿಗೆ ಯೋಗ್ಯತೆ ಉಂಟಾ? ಕೊರಗಜ್ಜನಿಗೆ ನ್ಯಾಯ ಕೊಡ್ತಾನೆ ಅಂತೇಳಿ ಎಲ್ಲರೂ ಕೇಳೋದು ದೇವರಲ್ಲಿ ನ್ಯಾಯ. ದೇವರು ನಮಗೆ ನ್ಯಾಯ ಕೊಡು, ನಮಗೆ ಕಷ್ಟ ಪರಿಹಾರ ಮಾಡು ಅಂತೇಳಿ. ಇದೊಂದು ವಿಚಿತ್ರ ಮನುಷ್ಯ, ಕೊರಗಜ್ಜನಿಗೆ ನ್ಯಾಯ ಕೊಡು ಅಂತೇಳಿ. ಅದೇ ಕೊರಗಜ್ಜ ನಡೆದು ಬುದ್ಧಿ ಕಲಿಸ್ತಾನೆ. 26ನೇ ತಾರೀಕು ಚುನಾವಣೆ ಒಂದು, ಮತ್ತೆ ಜೂನ್ 7ಕ್ಕೆ 3ಕ್ಕೆ 4ಕ್ಕೆ ಇಡೀ ಮೋದಿ ನಿರ್ದು ಎಲ್ಲ ಬಿಜೆಪಿ ಅವರಿಗೆ ಪಾಠ ಕಲಿಸ್ತಾನೆ. ಇವರಿಗೆ ಯೋಗ್ಯತೆ ಉಂಟ್ರಿ, ಪೆಟ್ಟು ಮಾಡ್ತಾ ಇದ್ದಾರೆ ಓಟು ಗೆಲ್ಲುವ ಮನೆ ಬಾಗಿಲಲ್ಲಿ. ನಿನ್ನ ಗಡಿಬಿಡಿಯಲ್ಲಿ ಏನಾಯ್ತು? ಪೆಟ್ಟಾಗಿದೆ ಅಂತಲ್ಲ, ನೀವೇ ನ್ಯೂಸ್ ಮಾಡಿದ್ರೆ ಮಾರ್ರೆ ಗಡಿಬಿಡಿಯಲ್ಲಿ ಗಡಿಬಿಡಿ ಆಗಿದೆ ಅಂತ ಗೊತ್ತಿಲ್ಲ. ಪರಿವಾರ ಬಿಜೆಪಿ ಅವರಿಗೆ ಯಾರಿಗೆ ಬೆಟ್ಟಾಗಿದೆ ನೀವೇ ನ್ಯೂಸ್ ಮಾಡಿ. ನಿಮ್ಮ ಮೂಲಕ ನಮಗೆ ತಿಳ್ಕೊಂಡು ಬಂದಿದೆ. ಎಲ್ಲಾ ಕಡೆ ಹೊಡೆದ ಮನೆ ಆಗಿದೆ. ಫೀಲ್ಡ್ಗೆ ಹೋಗ್ಬೇಕು ಜನ ಇಲ್ಲ ಇಲ್ಲಿ. ಏನು ಬಿಜೆಪಿ ನಾಯಕರ ಬಾಡಿ ಲ್ಯಾಂಗ್ವೇಜ್ ನೋಡಿ, ಚುನಾವಣೆಯಲ್ಲಿ ಹಿಂದಿನ ಚುನಾವಣೆ ಹೇಗಿದ್ರು ಈ ಚುನಾವಣೆಯಲ್ಲಿ ಹೇಗಿದ್ದಾರೆ ಅಂತ ಹೇಳಿ. ಇವತ್ತು ಯಾವ ನಾಯಕರು ಫೀಲ್ಡ್ ಅಲ್ಲಿ ಇದ್ದಾರೆ ಬಿಜೆಪಿಯ? ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಒಡಕು, ಕಾಂಗ್ರೆಸ್ ಗುಂಪುಗಾರಿಕೆ ಅಂತ ಹೇಳುವಂಥದ್ದು ನಳಿನ್ ಕುಮಾರ್ ಕಟೀಲ್ ಫ್ಯಾಕ್ಟರ್ ಮತ್ತು ಎಗೇನ್ಸ್ಟ್ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. ಆ ಚೌಟ ಒಂದು ಮಾರ್ರೆ 5,000 ನಾತು ಸುಳ್ಳು ಮಂಡಲ ಆತು, ಡೋಗಿ ಮತ್ತು ಅಭಿವೃದ್ಧಿ ಮಂತ್ರಿ ಆತು ಅಂತ ಹೇಳುವಂಥದ್ದು ಬಿಜೆಪಿಯ ಕಾರ್ಯಕರ್ತರು ನಾಯಕರು ನಮ್ಮಲ್ಲಿ ಹೇಳಿದೆ. ಅದು ಬಿಡಿ, ಇವು ಚೆನ್ನಾಗಿದ್ದಾರ? ಈ ಮಠಂದುರಿಯಲ್ಲಿ ಸರಿಯಾಗಿದೆಯಾ ಅಂತ ಹೇಳಿ, ಪುತ್ತೂರಿನ ಬಿಜೆಪಿ, ಜಿಲ್ಲೆ ಬಿಜೆಪಿ ಸರಿ ಉಂಟಾ ಅಂದ್ರೆ ಅವರು ಹೇಳಿ. ಅವರ ಒಡಕನ್ನು ಮರೆಮಾಚಲಿಗೆ ಹೀಗೆಲ್ಲ ಮಾಡಿದ್ದಾರೆ. ನಿಂದ ಒಬ್ಬ ನಾಯಕರಿಗೆ ಪೆಟ್ಟು ಬಿದ್ದಿದೆ ಅಂತ ಹೇಳಿ, ಬಿಜೆಪಿಯ ನಾಯಕರಿಗೆ ಪೆಟ್ಟು ಬಿದ್ದಿದೆ. ನಿನ್ನೆ ಹೆಸರು ಹೇಳುದಿಲ್ಲ ನಾನು, ಸಮಾಧಾನ ಮಾಡ್ಲಿಕ್ಕೆ ಹೋಗಿ ಪೆಟ್ಟು ಬಿದ್ದಿದೆ. ಕಾಂಗ್ರೆಸ್ ಅಲ್ಲಿ ಪೆಟ್ಟು ನಾಯಕರು ಯಾರು ತಿಳಿಲಿಲ್ಲ. ಕಾಂಗ್ರೆಸ್ ನಾಯಕರಿಗೆ ಕಾರ್ಯಕರ್ತರ ನಿಯಂತ್ರಣ ಮಾಡುವಂತ ತಾಕತ್ತಿದೆ. ಪ್ರೀತಿನ ಮಾಡೋದು, ಜೋರಲ್ಲಿ ಮಾಡೋದು, ಆ ತರ ನಾಯಕತ್ವ ಗುಣ ಇದೆ. ಪೆಟ್ಟು ತಿನ್ನುವ ನಾಯಕರೇ ಪೆಟ್ಟು ತಿನ್ನುವಂಥದ್ದು, ಸಂಘಟನೆಯವರೇ ಪೆಟ್ಟು ಮಾಡಿಕೊಳ್ಳುವಂಥದ್ದು, ಈ ತರ ಬಿಜೆಪಿ ವಾತಾವರಣ ಇದೆ.